ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರ್ ಟು ಕೊಯಮತ್ತೂರು. ನನ್ನ ಜೊತೆ ನನ್ನ ಫ್ರೆಂಡ್ನೂ ಇದ್ದಾನೆ. ಸೊ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಒಂದು ಕೊಯಮತ್ತೂರಿಗೆ ಆದಿ ಯೋಗಿ ನೋಡೋಕ್ಕೆ. ಓಕೆ, ಸೊ ಇಲ್ಲಿ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಆದಿಯೋಗಿ ನೋಡಿದ್ದೀನಿ, ಆದರೆ ಕೊಯಮತ್ತೂರು ಆದಿಯೋಗಿ ನೋಡಿಲ್ಲ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅದೇ ಥರ ಕೊಯಮತ್ತೂರು ಆದಿಯೋಗಿ ಆದಮೇಲೆ ನಮ್ಮ ಫ್ರೆಂಡನ ಮದುವೆ ಐತಿ ಈ ರೋಡಲ್ಲಿ. ಸೊ ನನ್ನ ಫ್ರೆಂಡನ್ನ ಮದುವೆ ಮಾಡ್ಕೊಂಡು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರೋದ. ಸೊ ವಿಡಿಯೋನ ನೋಡ್ತಾ ಇರಿ ಫುಲ್ಲಾಗಿ. ಮಧ್ಯರಾತ್ರಿ 12 ಗಂಟೆ ಆಗಿದೆ. ಸೊ ನಾವು ಮನೆ ಬಿಟ್ಟಿದ್ವಿ. ಇವಾಗ ಅಷ್ಟೇ ಮೆಜೆಸ್ಟಿಕ್ ಹೋಗಬೇಕು. ಅಲ್ಲಂತೂ ಬಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನೋಡಬೇಕು. ಇಫ್ ಇನ್ ಕೇಸ್ ಇದ್ದರೆ ಸೊ ಡೈರೆಕ್ಟಾಗಿ ಕೊಯಮತ್ತೂರು ಹೋಗ್ಬೋದು. ಇಲ್ಲ ಅಂತಂದರೆ ಮತ್ತೆ ನಾವು ಸೆಟ್ಲೈಟ್ ಬಸ್ ಸ್ಟಾಪ್ ಹೋಗಿ ಅಲ್ಲಿಂದ ಸೇಲಂ ಬಸ್ ತಗೋಬೇಕು. ಸೊ ಸೇಲಂನಿಂದ ಮತ್ತೆ ಕೊಯಮತ್ತೂರು ಆಗಿ. ಆ ಥರನಾ ಮಾಡ್ಬೋದು, ಕಷ್ಟ ಬಿಟ್ಟರೆ ಮಾಡ್ಬೋದು. ಅಂದರೆ ನಿಂಗೆ ಊರು ಅಡ್ಜಸ್ಟ್ ಮಾಡೋದು ಬರೋಕ್ಕಾಗಲ್ಲ ವಿಷಯ ಇವಾಗ. ಅದೇ ಜಮೀನೆಲ್ಲ ಸುಮ್ಮನೆ ಹಾಳು ಬಿಡುತ್ತೆ, ಮಾಡೋಕ್ಕಾಗಲ್ಲ. ಯಾವ ಇವ ಎಷ್ಟು ಅರ್ಜೆಂಟಾಗಿ ಹೋಗ್ಲತ್ತನ, ಎಲ್ಲಾದರೂ ಬಿದ್ದನ ಅಂದ್ರೆ ಮತ್ತೆ ಮೆಜೆಸ್ಟಿಕ್ದಾಗ ಅಂತೂ ಡೈರೆಕ್ಟ್ ಬಸ್ ಸಿಗಲಿಲ್ಲ. 11 ನಂತರ ಯಾವುದೂ ಟ್ರಾವೆಲ್ಸ್ ಅದನ್ನು ಇರ್ತೈತಿ, ಬಟ್ ರೇಟ್ ಜಾಸ್ತಿ ಇರುತ್ತೆ. 1,500 2,000 ಹಂಗಿರ್ತದೆ. ಅದ್ರ ಸಲುವಾಗಿ ನಮಗೇನು ಬಸ್ ಸಿಕ್ಕಿಲ್ಲ. ಸೊ ನಾವು ಇವಾಗ ಸೆಟ್ಲೈಟ್ಗೆ ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸೇಲಂ ರೈಲ್ವೆ ಸ್ಟೇಷನ್. ನೋಡಿ ಮುಂದ್ಗಡೆ ಕಾಣಿಸ್ತಾ ಇದೆ. ಮುಂಜಾನೆ 6 ಗಂಟೆ ಆಗಿದೆ. ಮುಂಜಾನೆ ಇವಾಗೆಲ್ಲ ಫ್ರೆಶ್ ಆಗಿ ನಾಷ್ಟ ಮಾಡೋಕ್ಕೆ ರೆಡಿ ಆಗಿದ್ದೆವು. ನೋಡಿರಿ, ಇವತ್ತು ತಮಿಳ್ನಾಡು ಸ್ಟೈಲಿಗೆ ಏನೇನು ನಾಷ್ಟ ಸಿಗುತ್ತಂತ. ಮುಂಜಾನೆ ಎಲ್ಲ ಭಕ್ತಿ ಗೀತೆಗಳು ಇರ್ತಾವಪ್ಪ, ಒಂಥರ ತಿರುಪತಿ ಥರ ಫೀಲಿಂಗ್ ಬರ್ತದೆ ಮುಂಜಾನೆ. कैसा है? मौसम है। लेट्स सी तमिलनाडु स्टाइल। टाइम पे है ट्रेन? हाँ, ट्रेन टाइम पे अराउंड 7:45। ಟ್ರೈನ್ ಬರ್ಲಿಕ್ಕೆ ಇನ್ನೂ ಅರ್ಧ ತಾಸು ಅದ. ಸೊ ಪ್ಲ್ಯಾಟ್ಫಾರ್ಮ್ನೊಳಗೆ ಹೋಗಿ ಕೂಡಬೇಕು. ಅಲ್ಲೇ ಒಂದು ಸ್ವಲ್ಪ ಮಲ್ಕೊಳಕ್ಕೆ ನಿದ್ದೆನೇ ಆಯ್ತದೆ, ಯಾಕಂದ್ರೆ ನೈಟ್ ನಿದ್ದೆ ಆಗಲಿಲ್ಲ. ಬಸ್ಸಿನಾಗ ಕುಂತು ಬಂದೆವು, ಬಟ್ ಅಷ್ಟೇ ನಿದ್ದೆ ಹತ್ತಲಿಲ್ಲ ನಮಗೆ. और मेजेस्टिक में है, मेजेस्टिक में ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ ಇರೋದು 3ನೇದು. ಸೊ ಇದೆ ಅನ್ಕೋತೀನಿ 3ನೇದು. ಮುಂದಿರೋದೇ 3ನೇದು ಪ್ಲ್ಯಾಟ್ಫಾರ್ಮ್. ಇದ್ರೊಳಗೆ ಹೋಗೋದು. ಪ್ಲ್ಯಾಟ್ಫಾರ್ಮ್ಗಳು ನೋಡ್ರಿ, ಎಷ್ಟು ಬೆಸ್ಟ್ ಡಿಸೈನ್ ಐತಿ, ಸರಿಯಾಗಿ ಕಟ್ಟಿದ್ದಾರೆ. ವಂದೇ ಭಾರತ್ ಟ್ರೈನ್ ಬಂದಿದೆ, ನಡೆದು ಕೊಯಮತ್ತೂರಿಗೆ ಅದ. ಒಂದ್ಸಲ ಟ್ರಾವೆಲ್ ಮಾಡಬೇಕಾಗ್ತೈತಿ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗ್ತದೆ ಹೆಂಗದ ಏನಿಲ್ಲ.
ಸುತ್ತ ಎಲ್ಲ ಗ್ರೀನರಿ ಕಾಣಿಸ್ತದೆ. ಯಾಕಂದ್ರೆ ನೀರಾವರಿ ಜಾಸ್ತಿ ಅದ ಅನ್ನಿಸ್ತದೆ ಈ ಏರಿಯಾದಾಗ, ಅಂದರೆ ಸೇಲಂದೊಳಗೆ ಪರ್ಟಿಕ್ಯುಲರ್ಲಿ. ಮತ್ತು ಈ ಕಡೆ ಜಾಸ್ತಿ ಕೊಯಮತ್ತೂರಿಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಸೊ ಇವಾಗ ನಾವು ಹೋಗ್ತೀವಿ ಗಾಂಧಿ ಗ್ರಾಮ್ಗೆ, ಅಂದರೆ ಅಲ್ಲಿಂದ ಲೋಕಲ್ ಬಸ್ಸಸ್ ಇರುತ್ತೆ. ಸೊ ಈಗ ನೋಡಿ, ಬೇಸಿಗೆಯಲ್ಲಿ ಕಬ್ಬಿನ ಹಾಲು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಉಷ್ಣ ಜಾಸ್ತಿ ಅಂತ ಹೇಳ್ತಾರೆ, ಬಟ್ ಚೆನ್ನಾಗಿರುತ್ತೆ. ಲೋಕಲ್ ಬಸ್ನೊಳಗೆ ಇಂಥ ಹಾಡು ಅಪ್ಪ, ಟ್ರಾವೆಲಿಂಗ್ ಮಾಡ್ಲಾಗ ಏನು ಮಜಾ ಬರ್ತದೆ. ಎಷ್ಟೇ ದಟ್ಟಣೆ ಇದ್ರೂ ಏನು ಪರವಾಗಿಲ್ಲ. ಸೊ ಇಲ್ಲಿಂದ ಅಂದರೆ ಆದಿಯೋಗಿ ಡೈರೆಕ್ಟಾಗಿ ಬಸ್ಸಸ್ ಸಿಗ್ತಾವೆ. ಬಸ್ ನಂಬರ್ ಇರೋದು 14D ಮತ್ತು ಪರ್ಟಿಕ್ಯುಲರ್ ಆಗಿ ಕೆಂಪು ಕಲರ್ ಬಸ್ಸಸ್. कैसा लग रहा है? बहुत बढ़िया. गर्मी कैसा है? चलते हैं, जाने के बाद देखते हैं और आगे कैसा है. बहुत ही गर्मी है यार. ಹ್ಯುಮಿಡಿಟಿ ಜಾಸ್ತಿ ಐತಿ, ಗರ್ಮಿ ಜಾಸ್ತಿ ಐತಿ, ಏನು ಮಾಡೋಕೆ ಗೊತ್ತಿಲ್ಲ. ಇವಾಗಷ್ಟೇ ಬಸ್ ಸ್ಟ್ಯಾಂಡಿಂದ ಬಸ್ ಬಿಟ್ಟದ, ಮತ್ತು ಇವಾಗ ಎಲ್ಲ ಏರಿಯಾಗಳು ಕ್ರಾಸ್ ಮಾಡ್ಕೋತಾ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ನೋಡೋಣ ಸಿಟಿ ಹೆಂಗೈತೆ ಅಂತ. ನಮಗೆ ನೋಡಿ ಹಂಗೆ ಆಗೈತಿ, ಬಟ್ ಹೆಸರು ಗೊತ್ತಿಲ್ಲ. ಬಟ್ ರೋಡ್ಸ್ ಅಂದ್ರೂ ಸರಿಯಾಗಿದ್ದಾವೆ. 2 ಲೇನ್ಸ್ ರೋಡ್ ಮತ್ತು ರಿಂಗ್ ರೋಡು ಚೆನ್ನಾಗಿದೆ. ವೈಡ್ ರೋಡ್ ಇದೆ.
ಡೆಸ್ಟಿನೇಷನ್ ಅಂತೂ ಬಂತು. ಇವಾಗ ಬಸ್ ನಿಂದ್ರತ್ತ. ನೋಡಿ ಈಶಾ ಫೌಂಡೇಶನ್ ಗೇಟ್ ಹಿಂಗೆ ಕಾಣಿಸುತ್ತೆ. ಸೊ ಇಲ್ಲಿಂದ ಒಳಗಡೆ ಹಿಂಗೆ ನಡ್ಕೋತ ಹೋಗ್ಬೇಕು ನಾವು. ನಡ್ಕೋತ ಹೋಗಿದ್ಮೇಲೆ ಒಂದಾಗಣ ಒಂದು ಎಲ್ಲ ಕಾಣಿಸುತ್ತೆ. ಸೊ ರೈಟಲ್ಲಿ ಅದು ಕರನ್ ಬಿಲ್ಡಿಂಗ್ ಐತಿ, ಅಲ್ಲಿ ಒಂದು ಲಿಂಗ ಐತಿ. ಮತ್ತು ಈಸಿಯಾಗಿರೋದು ಅಂದರೆ 2 ವೀಲರ್ಸ್ 4 ವೀಲರ್ಸ್ ಇದ್ದರೆ ಸೊ ಈಸಿಯಾಗಿ ಹೋಗ್ಬೋದು ನಾವು. ಮತ್ತು ಸೆಕೆ ಬೇರೆ, ಬೇಸಿಗೆ, ಮಧ್ಯಾಹ್ನ ಟೈಮಲ್ಲಿ ಜಾಸ್ತಿ ಹ್ಯುಮಿಡಿಟಿ ಇರುತ್ತೆ. ಸೊ ಮುಂಜಾನೆ ಬಂದರೆ ಚೆನ್ನಾಗಿರುತ್ತೆ. हेलो, कैसा लग रहा है जी? बहुत बढ़िया. अभी चलिए आगे चल के देखते हैं अब हमारा क्या एक्सपीरियंस होता है. ओके, जस्ट एक्सक्यूज मी. ಎಸ್. ಸೊ ಇಲ್ಲಿಂದ ನಡ್ಕೋತ ಹೋಗಬೇಕು ಒಳಗಡೆ. ಮತ್ತು ಇದೇ ಎಂಟ್ರಿ. स्टैचू सेम है, यहाँ पे प्रियोरिटी ज़्यादा है. बहुत लोग बैठे हुए हैं. इमली का झाड़ है, इमली खा रहे होंगे, है कि नहीं? करवा दिए. और मैं क्या बोलूँ, तुम काला हो गए तो मैं क्या बोलूँ. मैं क्या गोरा चिकना हो गया क्या? यहाँ तक ना वो स्टेज लगता है उनका, जो है कुछ अगर से फंक्शन रहा ना ऐसी बात रही है सब कुछ भी. तो सच में ये पूरा स्टेज लगता है. ಇಲ್ಲಿ ಒಳಗಡೆ ನೀವು ಒಂದು 5 ನಿಮಿಷ ಕುಂತು ಧ್ಯಾನ ಮಾಡ್ಬೋದು. ಓಂ ನಮಃ ಶಿವ ಅಂತ ಹೇಳುತ್ತಾ. ಇದರಲ್ಲಿ ಬೆಳ್ಳನ್ ಬಟ್ಟೆ ಉಟ್ಕೊಂಡಿನವ್ರು ಅಂದರೆ ಪಂಚೆ ಧೋತಿ ಉಟ್ಕೊಂಡಿನವರು ವಾಲಂಟಿಯರ್ಸು. ಸೊ ಅವ್ರೇನು ಜಾಸ್ತಿ ಮಾತಾಡೋಂಗಿಲ್ಲ, ಬಟ್ ಓನ್ಲಿ ಸನ್ನೆಯಿಂದನೇ ಬನ್ನಿ ಕೂತ್ಕೊಳ್ಳಿ ಧ್ಯಾನ ಮಾಡಿ ಅಂತ ಹೇಳ್ತಾರೆ ಅವರು. ಎಲ್ಲ ಸನ್ನೆಯಿಂದನೇ.
ಸೊ ಇದು ಪ್ರಪಂಚದ ಅತಿ ದೊಡ್ಡ ಮೂರ್ತಿ ಕೆತ್ತಿಂದು, ಅಂದರೆ 15,000 ಇಯರ್ ಎಲ್ಲ ಜಾತಿ. ಟ್ರಾನ್ಸ್ಜೆಂಡರ್ ಸೈನ್ಸ್ ಆಫ್ ಯೋಗ ಆ್ಯಂಡ್ ಡಿಸಿಪ್ಲಿನ್ 112 feet ಹೈ. ಇದೇ ಥರ ಮೂರ್ತಿ ಹಿಂದ್ಗಡೆಯಿಂದ ನಡ್ಕೊತ ಹೋದರೆ ಒಂದು ಧ್ಯಾನ ಸೆಂಟ್ರ್ ಬರುತ್ತೆ. ಸೊ ಧ್ಯಾನ ಸೆಂಟ್ರಿಗೆ ಇದು ಬೈಲ್ ಬಂಡಿ ಐತಿ. ದುಡ್ಡು ಪೇ ಮಾಡಬೇಕಾಗುತ್ತೆ ನಿಮಗೆ, ಅಂದರೆ ಟಿಕೆಟ್ ತೊಗೊಳ್ಬೇಕಾಗುತ್ತೆ. ಸೊ ಟಿಕೆಟ್ ತೊಗೊಳ್ಳೋರು ಇಲ್ಲ ಫ್ಯಾಮಿಲಿ ಜಾಸ್ತಿ ಜನ ಇದ್ದರೆ ಸೊ ಟಿಕೆಟ್ ತೊಗೊಂಡು ಹೋಗ್ಬೋದು. 1 ಕಿಲೋಮೀಟ್ರ್ ಹಂಗಾಗುತ್ತೆ. ಅಲ್ಲೋಗಿ ಧ್ಯಾನ ಮಾಡ್ಬೋದು. ಸೊ ಇದೆಲ್ಲ स्ट्रीट क्या वेराइटी क्या क्या है? कॉफ़ी टी कुछ खाएंगे? हाँ कुछ खाएंगे तो जरूर, वही हम देख रहे हैं क्या थोड़ा खाएंगे तो बस स्टॉप पे जाके, अभी लेकिन यहाँ कुछ खाएंगे सिंपल वाला. हो गया ग्लास. खत्म कर दो. पुलिस आउट पोस्ट भी है, पुलिस स्टेशन भी है. इधर क्या है जी, तो खत्म हो गया. है अभी अंदर जाने का है जी. सो एक जो पता चला, ऐसे रिमोट एरिया पे जो होता है कैश लेके जाना चाहिए. विदाउट कैश कुछ नहीं. यहाँ पे एंट्री ऐसा है. हाँ एंट्री फी एंट्री फ्री होगा तो हम नहीं जाएंगे, ऐसे होगा तो यहाँ जाएंगे. पे कुछ खाएंगे. चलो भैया खाएं लेते हैं. ಇದು ನೋಡಿ ಕ್ರೀಮ್ ಬನ್ 20 ರೂಪಾಯಿ, ಅದು 20 ರೂಪಾಯಿ. ಸೊ ನಾವಿವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೇಮ್ ಬಸ್ಸು, ಅಂದರೆ ಯಾವುದು ಕರ್ಕೊಂಡು ಬಿಡುತ್ತಲ್ಲ ಅದೇ ಬಸ್ಸಸ್ಸು ಅಪ್ ಆ್ಯಂಡ್ ಡೌನ್ ಮಾಡುತ್ತೆ. ಸೊ ಡೈರೆಕ್ಟ್ ಇವಾಗ ಗಾಂಧಿಪುರಂಗೆ ಹೋಗ್ತೀವಿ. ಸೊ ಗಾಂಧಿಪುರಂನಿಂದ ಮತ್ತೆ ಬೇರೆ ಬಸ್ಸಸ್ ಅಂದರೆ ಸೇಲಮು. ಇವಾಗ ನೆಕ್ಸ್ಟ್ ಸ್ಟಾಪ್ ಅಂದರೆ ಈರೋಡ್. ಸೊ ಈರೋಡಲ್ಲಿ ನನ್ನ ಫ್ರೆಂಡನ ಮದುವೆ ಐತೆ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ಸೊ ಡೈರೆಕ್ಟ್ ಬಸ್ ಸೇಲಮ್ ಇಲ್ಲ ಬೆಂಗಳೂರು ಬಸ್ಸಸ್ ಇರ್ತವೆ, ಅದಕ್ಕೆ ಕುಂತು ಡೈರೆಕ್ಟ್ ಹೋಗ್ಬೋದು. ಕೊಯಮತ್ತೂರಿನಿಂದ ಈರೋಡ್ ಟೋಟಲ್ ಡಿಸ್ಟೆನ್ಸ್ ಇರೋದು 100 ಅಪ್ರಾಕ್ಸಿಮೇಟ್ 100 ಕಿಲೋಮೀಟರ್ ಐತೆ. ಸೊ ನಡುವೆ ತಿರುಪೂರ್ ಅಂತ ಬರುತ್ತೆ. ಸೊ ಟೋಟಲ್ ಬಸ್ ತಗೊಳುತ್ತೆ ಒಂದು 2.5-3 ತಾಸು. ಸೊ 3 ತಾಸಲ್ಲಿ ಹೋಗಿ ಸಾಯಂಕಾಲ ಹೋಗಿ ಮುಟ್ತೀವಿ ನಾವು. ಈ ಥರ ಲೋಕಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ತುಂಬ ದಿನ ಆಯಿತು. ಒಂಥರ ಸೈಡ್ ವಿಂಡೋ ಸೀಟ್ ಸಿಗೋದೇ ಒಂಥರ ಚೆನ್ನಾಗಿರುತ್ತೆ. ಹೊರಗಿನ ವ್ಯೂ ಎಲ್ಲ ನೋಡ್ಬೋದು. ಗಾಳಿ ಬರ್ತದೆ, ಬೆಸ್ಟ್ ಫೀಲ್. ಇದೇ ಥರ ಮುಂದೆ ಬರುವ ವಿಡಿಯೋಗಳನ್ನು ನೋಡ್ತಾ ಇರಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ.
ಜೈ ಹಿಂದ್, ಜೈ ಕರ್ನಾಟಕ.